ಓಂ ಸಾಯಿರಾಮ್. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಹೋ. ಬಾಬಾರವರ ಇಂದಿನ ಸಂದೇಶ: ಮಗು, ಕಾಪಾಡುವ ಕೈಗಳು ಇರುವಾಗ ಕಾಡುವ ಕೈಗಳ ಭಯವೇಕೆ ಕಂದ? ನಿನ್ನನ್ನು ಕಾಯುತ್ತಿರುವವನು ಮಾನವನಲ್ಲ, ಬದಲಿಗೆ ನೀನು ನಂಬಿದ ನಿನ್ನ ಸಾಯಿಯಪ್ಪ ಎಂದು ಮರೆತಿರುವೆಯಾ ಕಂದ? ಇಡೀ ಪ್ರಪಂಚವೇ ನಿನಗೆ ಎದುರಾದರೂ ನಿನಗಾಗಿ ನಿನ್ನ ಸಾಯಿಯಪ್ಪ ಯಾವಾಗಲೂ ಇರುವನು ಕಂದ. ನೀನು ಎಲ್ಲವನ್ನು ಕಳೆದುಕೊಂಡೆ ಎಂದಾಗಲೇ ನಾನು ನಿನ್ನೊಳಗೆ ಹೊಸ ಚೈತನ್ಯದ ನಂಬಿಕೆಯ ಶಕ್ತಿಯಾಗಿ ಮತ್ತೆ ಹುಟ್ಟುತ್ತೇನೆ ಕಂದ. ಇದೀಗ ನೀನು ಅತ್ಯಂತ ಕೆಟ್ಟ ಸಮಯದ ಒಂದು ಚಕ್ರವನ್ನು ಮುಗಿಸಿರುವೆ ಎಂದು ನನಗೆ ಗೊತ್ತು, ಮತ್ತು ಆ ಸಮಯವು ನಿಜವಾಗಿಯೂ ತುಂಬಾ ಕಠಿಣವಾಗಿತ್ತು ಎಂದು ನನಗೆ ತಿಳಿದಿದೆ ಕಂದ. ನೀನು ಮಾನಸಿಕವಾಗಿ ಬಳಲಿದೆ, ನೋವು ಅನುಭವಿಸಿದೆ, ಸಂಕಟದಿಂದ ಬಳಲಿದೆ. ಎಲ್ಲವೂ ಒಂದೇ ಬಾರಿ ಹೊಡೆತ ಕೊಟ್ಟು ಎಲ್ಲೋ ತಪ್ಪಾಗಿದೆ ಎಂದೆನಿಸಿ ನಿನ್ನ ಮನಸ್ಸು ಆ ಕ್ಷಣಕ್ಕೆ ಸೋತು ಹೋಯಿತು ಅಲ್ಲವೇ ಕಂದ? ಆದರೆ ಅದು ನಿನ್ನ ಬದುಕಿನ ಎಲ್ಲ ತೊಂದರೆಗಳನ್ನು ಅಂತ್ಯವಾಗಿಸುವ ಒಂದು ಪರೀಕ್ಷೆಯಾಗಿತ್ತು. ಶೀಘ್ರದಲ್ಲಿಯೇ ಪರಿಸ್ಥಿತಿಯು ಸುಧಾರಿಸಲು ಆರಂಭವಾಗುತ್ತದೆ. ನಿನಗೆ ನೋವು ನೀಡಿದ ಪರಿಸ್ಥಿತಿಗಳು ಕೊನೆಗೊಳ್ಳುತ್ತವೆ ಮತ್ತು ನಿನ್ನ ಬದುಕಿನಲ್ಲಿ ನಿಧಾನವಾಗಿ ಬಂದರೂ ನೆಮ್ಮದಿಯು ಶಾಶ್ವತವಾಗಿ ನೆಲೆಸುತ್ತದೆ. ಮಗು, ನೀನು ಇನ್ನು ಮುಂದೆ ಯಾರ ಬಗ್ಗೆಯೂ ಯೋಚಿಸಬೇಡ. ನಿನ್ನನ್ನು ನೋಡಿಕೊಳ್ಳಲು, ನಿನಗೆ ಬಲ ನೀಡಲು ಯಾರೂ ಇಲ್ಲವೆಂದು ದುಃಖಿಸಬೇಡ. ನಾನು ನಿನಗೆ ಬಲವಾಗಿ ಮತ್ತು ಭರವಸೆಯಾಗಿ ಜೊತೆಯಲ್ಲಿಯೇ ಇರುತ್ತೇನೆ ಕಂದ. ನಿನಗೆ ನಿನ್ನ ಕೆಲಸ ಮಾಡುವುದಕ್ಕಾಗಿ ಹಲವಾರು ಕಾರಣಗಳಿವೆ. ಇತರರು ಅದರ ಬಗ್ಗೆ ಏನು ಹೇಳುತ್ತಾರೆ ಎಂದು ಅದರ ಬಗ್ಗೆ ಚಿಂತಿಸಬೇಡ. ನಿನ್ನ ಮನಸ್ಸು ಏನು ಹೇಳುತ್ತದೆಯೋ ಅದನ್ನೇ ಅನುಸರಿಸು. ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ದೃಢವಾಗಿ ಮತ್ತು ಸ್ವತಂತ್ರವಾಗಿ ಹೋರಾಡು. ನಿನ್ನ ಪ್ರತಿ ಹೋರಾಟವು ನಿನ್ನ ಜೀವನಕ್ಕೆ ಹೊಸ ಅದ್ಭುತವಾದ ಉಡುಗೊರೆಯನ್ನು ಹೊತ್ತು ತರುತ್ತವೆ ಕಂದ. ನಿನ್ನ ಜೀವನಕ್ಕೆ ಬಹಳ ವಿಶೇಷವಾದ ಮತ್ತು ಒಳ್ಳೆಯ ಸಮಾಚಾರವು ಬರುತ್ತಿದೆ. ಬಹುಶಃ ಅದು ಈಗ ಅಲ್ಲದೆ ಇರಬಹುದು, ಆದರೆ ಶೀಘ್ರದಲ್ಲಿಯೇ ಬಂದು ನಿನ್ನನ್ನು ತಲುಪುತ್ತದೆ ಮತ್ತು ಅದು ಸಾಮಾನ್ಯ ಸುದ್ದಿಯಾಗಿರುವುದಿಲ್ಲ. ನಿನ್ನನ್ನು ಅರಸಿ ನಿನ್ನ ಜೀವನಕ್ಕೆ ಬರುತ್ತಿರುವ ಈ ಸಂದೇಶವು ನಿನ್ನ ಜೀವನದ ಹಾದಿಯನ್ನೇ ಬದಲಾಯಿಸಬಹುದು. ಇಲ್ಲಿಯವರೆಗೂ ನೀನು ನಿರೀಕ್ಷಿಸಲು ಸಾಧ್ಯವಾಗದ ವಿಷಯವೇ ಆಗಿದೆ. ಅದು ವ್ಯಕ್ತಿ ಇಲ್ಲವೇ ಅವಕಾಶದ ರೂಪದಲ್ಲಿ ಬರಬಹುದು. ಆದರೆ ನೀನು ತಾಳ್ಮೆಯಿಂದ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು. ಆ ವಿಶೇಷವಾದ ಸಂದೇಶವನ್ನು ನೀನು ಸ್ವೀಕರಿಸಿದಾಗ ಅದು ನನ್ನಿಂದ ನಿನಗೆ ಕಳುಹಿಸಲ್ಪಟ್ಟ ಆಶೀರ್ವಾದ ಎಂದು ಅರ್ಥ ಮಾಡಿಕೊ. ಈ ನಂಬಿಕೆಯೊಂದಿಗೆ ನಿನ್ನ ಮನಸ್ಸಿನಲ್ಲಿ ನನ್ನ ನಾಮವನ್ನು ಸದಾ ಸ್ಮರಿಸುತ್ತಲೇ ಇರು ಮತ್ತು ನನ್ನೊಂದಿಗಿನ ನಿನ್ನ ಸಂಬಂಧವನ್ನು ನಿನ್ನ ಜೀವನದ ಗಾಢ ಕತ್ತಲೆಯೂ ಸಹ ಸಡಿಲಗೊಳಿಸಲು ಸಾಧ್ಯವಿಲ್ಲ. ನಿನ್ನ ಆತ್ಮವು ನಡುಗಿದಾಗ ನಾನು ನಿನ್ನ ಪಕ್ಕದಲ್ಲಿ ಮೌನವಾಗಿ ಕುಳಿತಿರುವೆನು. ನಾನು ನಿನ್ನ ಕಣ್ಣೀರನ್ನು ಸಂಗ್ರಹಿಸುತ್ತೇನೆ. ನಿನ್ನ ಭಯಗಳನ್ನು ಬಿಡಿಸಿ ನಿನ್ನ ಮಾತನಾಡದ ನಿನ್ನ ಮನದ ಮೌನದಲ್ಲಿರುವ ಪ್ರಾರ್ಥನೆಯನ್ನು ಕೇಳುತ್ತೇನೆ ಕಂದ. ನಿನ್ನ ಜೀವನದಲ್ಲಿ ಬರುವ ಪ್ರತಿ ಬಿರುಗಾಳಿಯಲ್ಲಿಯೂ ಮತ್ತು ಪ್ರತಿ ಸೂರ್ಯೋದಯದಲ್ಲಿಯೂ ನನ್ನ ಉಪಸ್ಥಿತಿಯು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ಗೆಲುವು, ಹಣ ಮತ್ತು ಉತ್ತಮ ಜೀವನವು ಬರೀ ಅದೃಷ್ಟವಂತರಿಗೆ ಮಾತ್ರ ಎಂದು ನೀನು ಭಾವಿಸಿರುವೆ, ಏಕೆಂದರೆ ಸತ್ಯವೇನೆಂದು ನಿನಗೆ ತಿಳಿದಿಲ್ಲ. ಒಬ್ಬ ವ್ಯಕ್ತಿ ಬೆಳೆಯಲು ಸಿದ್ಧನಾದಾಗ ಅವನ ಜೀವನವು ಬದಲಾಗಲು ಪ್ರಾರಂಭಿಸುತ್ತದೆ. ಹಳೆಯ ಅಭ್ಯಾಸಗಳು ಮತ್ತು ಅದೇ ದಿನಚರಿಯು ಅನಾನುಕೂಲತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ಮನಸ್ಸು ಏಕಾಂತತೆಯ ಮೌಲ್ಯಯುತವೆಂದು ಭಾವಿಸಿ ಅದನ್ನೇ ಸ್ವೀಕರಿಸುತ್ತದೆ. ನಿನ್ನ ಜೀವನದ ವೈಫಲ್ಯಗಳು ನಿನ್ನನ್ನು ಮುರಿಯುವುದಿಲ್ಲ, ಬದಲಿಗೆ ನಿನಗೆ ಹೊಸದನ್ನು ಕಲಿಸುತ್ತದೆ. ನಿನ್ನ ಎಲ್ಲ ಆಲೋಚನೆಗಳು ಆಳವಾಗುತ್ತವೆ. ಉತ್ತಮವಾದದ್ದನ್ನು ಸಾಧಿಸಲು ನಿನ್ನೊಳಗೆ ಅಚಲವಾದ ಒಂದು ದೊಡ್ಡ ಬೆಂಕಿಯು ಏರುತ್ತಾ ಹೋಗುತ್ತದೆ. ನಂತರ ನಿನ್ನ ಜೀವನಕ್ಕೆ ಸರಿಯಾದ ಜನರು ಮತ್ತು ಅವಕಾಶಗಳು ಪ್ರವೇಶವಾಗುತ್ತವೆ. ಇವು ಮಾಂತ್ರಿಕ ಚಿಹ್ನೆಗಳಲ್ಲ, ಅವು ನಿನ್ನ ಬೆಳವಣಿಗೆಯ ಚಿಹ್ನೆಗಳು. ಆಗ ನೀನು ಸಿದ್ಧನಾಗುವೆ. ಆದರೆ ಬರೀ ಸಿದ್ಧತೆಯು ನಿನ್ನ ಬದುಕನ್ನು ಬದಲಾಯಿಸುವುದಿಲ್ಲ. ಆ ಸಿದ್ಧತೆಗೆ ಸಮನಾದ ಕಾರ್ಯವೂ ಅಷ್ಟೇ ಮುಖ್ಯ. ಅಮೂಲ್ಯವಾದ ಕೌಶಲ್ಯವನ್ನು ಕಲಿಯಲು ಆರಂಭಿಸು. ಶಿಸ್ತನ್ನು ನಿನ್ನ ಶಕ್ತಿಯಾಗಿಸು. ಸ್ಥಿರತೆಯು ನಿನ್ನ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುತ್ತದೆ ಮತ್ತು ಪ್ರತಿದಿನ ನಿನ್ನನ್ನು ನೀನು ಸುಧಾರಿಸಿಕೊಳ್ಳುತ್ತಾ ಜೀವನವು ನಿನ್ನ ವಿರುದ್ಧ ಕೆಲಸ ಮಾಡುತ್ತಿಲ್ಲ.
ಅದು ನಿನ್ನನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ನೋವು ನಿನಗೆ ಪಾಠ ಕಲಿಸುತ್ತದೆ. ವೈಫಲ್ಯಗಳು ನಿನ್ನನ್ನು ಸಿದ್ಧಪಡಿಸುತ್ತವೆ. ಈಗ ನೀನು ನಿಲ್ಲಬೇಡ. ಅಗತ್ಯವಿದ್ದರೆ ನಿಧಾನವಾಗಿಯಾದರೂ ಸರಿಯೇ ನಿನ್ನ ಗುರಿ ತಲುಪುವವರೆಗೂ ಮುಂದೆ ಸಾಗುತ್ತಲೇ ಇರು. ಏಕೆಂದರೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಗೆದ್ದಾಗ ಮಾತ್ರ ಲೌಕಿಕ ಜಗತ್ತಿನ ಗೆಲುವು ಅಂತಿಮವಾಗಿ ಅವನನ್ನು ಬೆನ್ನಟ್ಟಿ ಬರುತ್ತದೆ. ನೀನು ಆತುರದಿಂದ ಏನನ್ನು ಪಡೆಯಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ಕಾಯುವಂತೆ ಮಾಡಿದ್ದೇನೆ ಎಂದರೆ ನೀನು ಕಾಯಲೇಬೇಕು. ಏಕೆಂದರೆ ನಾನು ನಿನಗೆ ಏನನ್ನೋ ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ. ನಿನ್ನ ಪ್ರಾರ್ಥನೆಗೆ ಉತ್ತರಿಸಲು ಯಾವ ಸಮಯ ಉತ್ತಮ ಎಂದು ನನಗೆ ಗೊತ್ತಿದೆ. ನೀನು ಈಗ ಕಾಯುವ ಕಾಲದಲ್ಲಿರುವೆ ಮತ್ತು ನಾನು ನಿನಗೆ ಏಕೆ ಕಾಯುವಂತೆ ಮಾಡಿದ್ದೇನೆ ಎಂದು ಶೀಘ್ರದಲ್ಲಿಯೇ ನಿನಗೆ ಅರಿವಾಗುತ್ತದೆ. ಒಬ್ಬ ಭಕ್ತ ನನ್ನನ್ನು ಸಂಪೂರ್ಣವಾಗಿ ನಂಬಿಕೆ ಮತ್ತು ಪ್ರೀತಿಯಿಂದ ನಿಜವಾಗಿಯೂ ಶರಣಾದಾಗ ನಾನು ಸ್ವತಃ ನಿನ್ನ ಜೀವನಕ್ಕೆ ಮಧ್ಯಪ್ರವೇಶಿಸಿ ನಿನ್ನ ಜೀವನವನ್ನು ನಿನ್ನ ಕಲ್ಪನೆಗೂ ಮೀರಿ ಮಾರ್ಗದರ್ಶನವನ್ನು ನೀಡುತ್ತೇನೆ. ನಿನ್ನನ್ನು ರಕ್ಷಿಸಲು ಸದಾ ಸಿದ್ಧನಾಗಿ ನಿಲ್ಲುತ್ತೇನೆ. ಈಗ ನಿನ್ನ ಚಿಂತೆಯನ್ನು ಬಿಡು. ನಿನ್ನಂತೆಯೇ ನನ್ನ ಭಕ್ತನೊಬ್ಬ ಸತ್ತ ಮೇಲೆ ನನ್ನ ಬಳಿ ಬಂದು ಒಂದು ಪ್ರಶ್ನೆ ಕೇಳಿದ. ಬಾಬಾ, ನಾನು ಜೀವನದ ಉದ್ದಕ್ಕೂ ನಿನ್ನನ್ನೇ ನಂಬಿದ್ದೆ. ನನ್ನ ಏಳು ಬೀಳುವಿನ ನಡುವೆಯೂ ನಾನು ನಿಮ್ಮ ಮೇಲಿನ ನಂಬಿಕೆಯನ್ನು ಸಡಿಲವಾಗಿಸಲಿಲ್ಲ. ನನ್ನ ಸುಖ ದುಃಖಗಳ ನಡುವೆಯೂ ನೀವು ನನ್ನೊಂದಿಗಿದ್ದೀರಿ ಎಂಬ ಭರವಸೆಯಲ್ಲಿಯೇ ನಾನು ಮುಂದೆ ಸಾಗಿದೆ. ನಾವು ಸುಖದ ಸಮಯದಲ್ಲಿದ್ದಾಗ ಮರಳಿನ ಮೇಲೆ 2 ಜೋಡಿ ಪಾದದ ಗುರುತುಗಳಿದ್ದವು. ಒಂದು ನನ್ನದು, ಮತ್ತೊಂದು ನಿಮ್ಮದು. ಆದರೆ ನನ್ನ ಜೀವನದಲ್ಲಿ ಅತಿ ಹೆಚ್ಚು ಕಷ್ಟ ಬಂದಾಗ ಅಲ್ಲಿ ಕೇವಲ 1 ಜೋಡಿ ಪಾದದ ಗುರುತುಗಳು ಮಾತ್ರ ಕಾಣಿಸುತ್ತಿತ್ತು. ಏಕೆ ತಂದೆ, ಆ ಕಷ್ಟದ ಸಮಯದಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗಿದ್ದೀರಾ ಎಂದು ಕೇಳಿದ. ಆಗ ನಾನು ಅವನತ್ತ ಪ್ರೀತಿಯಿಂದ ಮಂದಹಾಸ ಬೀರುತ್ತಾ ಹೇಳಿದೆ, ಕಂದ, ನೀನು ತಪ್ಪಾಗಿ ತಿಳಿದಿದ್ದೀಯಾ. ಎಲ್ಲಿ ನಿನಗೆ ಕೇವಲ 1 ಜೋಡಿ ಪಾದದ ಗುರುತು ಕಂಡಿತ್ತೋ ಅದು ನಿನ್ನ ಪಾದವಾಗಿರಲಿಲ್ಲ ಕಂದ. ಆ ಗುರುತು ನನ್ನ ಪಾದಗಳದ್ದಾಗಿತ್ತು. ನಿನ್ನ ಕಷ್ಟದ ಸಮಯದಲ್ಲಿ ನಡೆಯಲು ನಿನಗೆ ಶಕ್ತಿ ಇಲ್ಲದಿದ್ದಾಗ ನಾನು ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಡೆಯುತ್ತಿದ್ದೆ ಎಂದು ಉತ್ತರಿಸಿದೆನು. ಮಗು, ಈಗ ನಿನಗೆ ಅರ್ಥವಾಯಿತೆ. ನಿನಗೆ ಕಷ್ಟ ಬಂದಾಗ ನೀನು ನಿನ್ನನ್ನು ಒಂಟಿ ಎಂದು ಭಾವಿಸುವೆ. ಆದರೆ ವಾಸ್ತವದಲ್ಲಿ ನಾನು ನಿನ್ನ ಆ ಕಠಿಣ ಸಮಯದಲ್ಲಿ ನಿನಗೆ ಇನ್ನೂ ಹತ್ತಿರವಾಗಿರುತ್ತೇನೆ ಮತ್ತು ನಿನ್ನೆಲ್ಲ ಬದುಕಿನ ಭಾರವನ್ನು ಹೊರುವಂತ ಸಾರಥಿಯಾಗಿ ನಿನ್ನೊಂದಿಗೆ ನಿಲ್ಲುತ್ತೇನೆ. ಓಂ ಸಾಯಿರಾಮ್.